ಸುದೀರ್ಘ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ. ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮ ಕೂಡ. ಸುದೀರ್ಘ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆಯನ್ನ ಮುರಿದಿದ್ದಾರೆ. ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮ. ಸಿದ್ದರಾಮಯ್ಯ ದಾಖಲೆಗೂ ನಾಟಿ ಕೋಳಿಯೇ ಸ್ಪೆಷಲ್. ಜನವರಿ 6 ನಾಟಿ ಕೋಳಿ ಸಾರು ಕಾರ್ಯಕ್ರಮ. ನಾಳೆ 10,000 ಮಂದಿಗೆ ನಾಟಿ ಕೋಳಿ ಔತಣ ಕೂಟ. ಔತಣ ಕೂಟಕ್ಕೆ 2,000 ಕೆಜಿ ನಾಟಿ ಕೋಳಿ ಚಿಕನ್, 1,500 ಕೆಜಿಯಷ್ಟು ಅನ್ನ, 12,000 ರಾಗಿ ಮುದ್ದೆ. 5 ಎಕರೆ ಪ್ರದೇಶದಲ್ಲಿ ಔತಣ ಕೂಟಕ್ಕೆ ಸಕಲ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಸಿದ್ದು ಅಭಿಮಾನಿ ಬಳಗದಿಂದ ನಾಟಿ ಕೋಳಿ ಔತಣ. ನೆಲಮಂಗಲ ಬಳಿಯ ಭಕ್ತರ ಪಾಳ್ಯದಲ್ಲಿ ಔತಣ ಕೂಟ ಇರುವಂತದ್ದು. ಸಿಎಂ ಅಭಿಮಾನಿಗಳ ಭೋಜನಕ್ಕೆ 60 ಕೌಂಟರ್ ವ್ಯವಸ್ಥೆಯನ್ನ ಸಹಿತ ಮಾಡಿದ್ದಾರೆ. ಸಿದ್ದು ಫ್ಯಾನ್ಸ್ ಮಹಾ ಸಮಾಗಮಕ್ಕೆ ಭಕ್ತರ ಪಾಳ್ಯ ಇದೀಗ ರೆಡಿ ಆಗಿರುವಂತದ್ದು. ನಾಳೆಗೆ ಸುದೀರ್ಘ ಅವಧಿಯನ್ನ ಪೂರೈಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಅಹಿಂದ ವೇದಿಕೆಯಿಂದ ನಾಟಿ ಕೋಳಿ ಔತಣವನ್ನ ಕೂಡ ಅಲ್ಲಿ ಸಿದ್ದು ಅಭಿಮಾನಿ ಬಳಗದಿಂದ ಮಾಡಿರುವಂತದ್ದು. ರೆಕಾರ್ಡ್ ಬ್ರೇಕ್ ಸಂಭ್ರಮಕ್ಕೆ ಇದೀಗ ಫ್ಯಾನ್ಸ್ ಕೂಡ ಅಲ್ಲಿ ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ನಾಳೆಗೆ ಇನ್ನು ನೆಲಮಂಗಲದಲ್ಲಿರುವಂತಹ ಒಂದು 5 ಎಕರೆ ಜಾಗದಲ್ಲಿ ಈ ರೀತಿಯಾಗಿ ಔತಣ ಕೂಟವನ್ನ ಮಾಡ್ಕೊಂಡಿದ್ದಾರೆ. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಅನ್ನ ಈ ರೀತಿಯಾಗಿ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈಗ ನಾವು ಗಮನಿಸಿದಾಗ ಸಿದ್ದುಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಈ ತರ ನಾನ್ ವೆಜ್ ಅಂತ ಅಂದ್ರೆ ತುಂಬಾ ಪ್ರಿಯಾದ ಊಟ. ರಾಜ್ಯದಲ್ಲಿ ಸತತವಾಗಿ ಜೊತೆಗೆ ಸುದೀರ್ಘವಾಗಿ 7 ವರ್ಷದ 239 ದಿನಗಳ ಕಾಲ ಆಡಳಿತವನ್ನ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಅಂದ್ರೆ 239 ಹೋಗಿ 240 ದಿನಗಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಜೊತೆಗೆ ಯುವ ಅಹಿಂದ ಒಕ್ಕೂಟದ ವತಿಯಿಂದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದಾರೆ. ಇದು ನಡೀತಾ ಇರೋದು ನೆಲಮಂಗಲದ ಭಕ್ತಿ ಪಾಳ್ಯದಲ್ಲಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನರು ನಾಳೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಹೆಸರು ಬಂದು ನಾಟಿ ಕೋಳಿ ಔತಣ ಕೂಟ ಅಂತ ಹೇಳಿ. ಸದ್ಯಕ್ಕೆ ನಾನು ಈ ಕಾರ್ಯಕ್ರಮ ನಡೆಯುವಂತಹ ಜಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೆಯುವುದಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ತಾವು ಕಣ್ ತುಂಬಿಕೊಳ್ಬಹುದು. ನಾಳೆ ಸುಮಾರು ಏನಿಲ್ಲ ಅಂದ್ರೂ ಸಹ 5,000 ಜನರು ಸೇರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸ್ಟೇಜ್ ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಇದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಸುತ್ತಮುತ್ತಲೂ ಸಹ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ, ಟೆಂಟ್ ಹಾಕಿದ್ದಾರೆ, ಜೊತೆಗೆ ಚೇರ್ ವ್ಯವಸ್ಥೆಯನ್ನ ಸಹ ಮಾಡಿದ್ದಾರೆ. ಗಾಳಿ ಮಳಿ ಈ ಎಲ್ಲದಕ್ಕೂ ಸಹ ಪ್ರಿಕಾಷನ್ಸ್ ನ ತಗೊಳ್ಳೋದರ ಮುಖಾಂತರವಾಗಿ ನಾಳೆಯ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದು. ಸುಮಾರು 5,000ಕ್ಕೂ ಹೆಚ್ಚು ಜನರು ಬರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಬಂದವರಿಗೆ ಕುಳಿತುಕೊಳ್ಳುವುದಕ್ಕೆ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಇದು ಸದ್ಯಕ್ಕೆ ಏನು ಕೇವಲ 1,000 ಜನ ಸೇರ್ತಾರೆ, 2,000 ಜನ ಸೇರ್ತಾರೆ ಅನ್ನುವಂಥದ್ದಲ್ಲ. 5,000ಕ್ಕಿಂತ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬಹುದು ಈಗ ಪ್ರಿಪರೇಷನ್ ಯಾವ ರೀತಿಯಾಗಿದೆ ಅಂತ ಹೇಳಿ. ಇದು ಸ್ಟೇಜ್, ನಾಳೆ ನಡೆಯುವಂತಹ ಕಾರ್ಯಕ್ರಮದ ಸ್ಟೇಜ್ ಇದು ಗಮನಿಸ್ತಾ ಹೋಗ್ಬಹುದು. ಈಗ ಇನ್ನೂ ಪ್ರಿಪರೇಷನ್ ನಡೀತಾ ಇದೆ. ಇಲ್ಲಿ ಸಹ ಗಣ್ಯ ವ್ಯಕ್ತಿಗಳು ಬರುವಂತ ಸಾಧ್ಯತೆ ಇದೆ. ಏನಿಲ್ಲ ಅಂತಂದ್ರು ಏನು ಅತಿಥಿಗಳು ಸುಮಾರು 20ರಿಂದ 30 ಜನರು ಬರುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಅತಿಥಿಗಳಿಗೂ ಸಹ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಜೊತೆಗೆ ಏನು ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ಸುತ್ತಲೂ ಟೆಂಟ್ ಅನ್ನ ಹಾಕಿದ್ದಾರೆ. ಸೊ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಸ್ಟೇಜ್ ಪ್ರೋಗ್ರಾಮ್ ಏನೆಲ್ಲ ನಡೆಯುತ್ತೆ, ಯಾವ್ಯಾವ ಕಾರ್ಯಕ್ರಮಗಳಿರ್ತವೆ, ಎಲ್ಲವನ್ನ ಹೇಳುವುದಕ್ಕೆ ನನ್ನೊಟ್ಟಿಗೆ ಯುವ ಹಿಂದೂ ಒಕ್ಕೂಟದ ರಾಜ್ಯಾಧ್ಯಕ್ಷರಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ಯಾವ ರೀತಿಯಾಗಿ ಈಗ ನಾಳೆ ಕಾರ್ಯಕ್ರಮಕ್ಕೆ ತಾವು ಪ್ರಿಪರೇಷನ್ ಮಾಡ್ಕೊಂಡಿರುವಂತದ್ದು? ನಾವು ಜನ ಬಂದ್ರೆ ನಾಟಿ ಕೋಳಿ ಔತಣ ಕೂಟಕ್ಕೆ ಊಟ ಕೊಡೋಕೆ ರೆಡಿ ಇದ್ದೀವಿ. ಮುದ್ದೆ, ಸಾರು, ಅನ್ನ. ಸರ್ ಈಗ ಸ್ಟೇಜ್ ಪ್ರೋಗ್ರಾಮ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಸ್ಟೇಜ್ ಪ್ರೋಗ್ರಾಮು ಅದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 1 ಗಂಟೆ 1:30 ನಡೆಯುತ್ತೆ. ಅಂದ್ರೆ ಯಾರೆಲ್ಲ ಅತಿಥಿಗಳು ಬರಬಹುದು? ರೇವಣ್ಣ ಅವ್ರು ಕರೆದಿದ್ದೀವಿ. ಮತ್ತೆ ನಮ್ಮ ಅಹಿಂದ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಅವರು ಬರ್ತಿದ್ದಾರೆ. ಮತ್ತೆ ಇನ್ನೂ ಹಲವಾರು ಗಣ್ಯರು ನಾವು ಆಹ್ವಾನ ಮಾಡಿದ್ದೀವಿ. ಅವರೆಲ್ಲ ನಮಗೆ ರೇವಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, ಮತ್ತೆ MR ಸೀತಾರಾಮು, ರಕ್ಷಾರಾಮಯ್ಯ, ಮತ್ತೆ ನಮ್ಮ ಮೈಸೂರು ಎಲೆಕ್ಟ್ರಿಕ್ ಇವರು ಮನೋಹರ್ ಅಧ್ಯಕ್ಷರು, RB ತಿಮ್ಮಾಪುರು, ಇನ್ನೂ ಹಲವಾರು ಗಣ್ಯರಿದ್ದಾರೆ. ಅದು ಸರಿ, ಏನೆಲ್ಲ ಪ್ರೋಗ್ರಾಮ್ಗಳಿದಾವೆ? ಸ್ಟೇಜ್ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಅಂತಂದ್ರೆ ನಮ್ದು ಒಂದು
ಎಲ್ಲ ನಮ್ಮ ಹುಡುಗರೆಲ್ಲ ಆಲ್ರೆಡಿ ವಾಲಂಟಿಯರ್ಸ್ ಆಗಿ ರಾಜ್ಯಾದ್ಯಂತ ಬರ್ತಾ ಇದ್ದಾರೆ. ರಾಜ್ಯಾದ್ಯಂತ ಯುವ ಮನಸ್ಸುಗಳು ಮತ್ತು ಯುವ ನಾಯಕರುಗಳು, ಸಿದ್ದರಾಮಯ್ಯ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವ್ರಿಗೇನೆಂದರೆ ಉಳ್ಕೊಳ್ಳೋದಕ್ಕೆ ಒಂದು ಚೌಟ್ರಿನಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನೆಲಮಂಗಲ ಸಿಟಿನಲ್ಲಿ ಒಂದು ಚೌಟ್ರಿನಲ್ಲಿ ಅವರು ಬಂದ ತಕ್ಷಣ ಅವ್ರು ಉಳ್ಕೊಳ್ಳೋದಕ್ಕೆ ಇವತ್ತೇ ಆಲ್ಮೋಸ್ಟ್ ಎಲ್ಲ ಜನ ಹೊರಟಿದ್ದಾರೆ. ನಮ್ಮ ನಿರೀಕ್ಷೆ 10,000 ಜನ ನಿರೀಕ್ಷೆ ಇದೆ ಪೊಲೀಸ್ ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ. ಕೇವಲ 5 ಎಕರೆ ಅಲ್ಲ, 5 ರಿಂದ 7 ಎಕರೆ ಜಾಗದಲ್ಲಿ ಸಂಪೂರ್ಣವಾಗಿ ಈ ಏನು ಎಲ್ಲ ಡೆಕೋರೇಷನ್ ರೆಡಿ ಮಾಡಿರುವಂತಹದ್ದು. ನಾಳೆ ನಡೆಯುವಂತಹ ಕಾರ್ಯಕ್ರಮ ಹೇಗಿರಲಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಆಶ್ವಿಗ ನ್ಯೂಸ್, ಬೆಂಗಳೂರು. ಎಸ್, ನಾಳೆಗೆ ಸಿದ್ದರಾಮಯ್ಯ ಅವರು ದಾಖಲೆಯನ್ನು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ಅಂದರೆ ಸಿಎಂ ಆಗಿ 7 ವರ್ಷ 239 ದಿನ ಪೂರೈಸಿದಂತಾಗುತ್ತೆ. ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಸಹಿತ ಬ್ರೇಕ್ ಮಾಡ್ತಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿಯಿಂದ ಅಂದ್ರೆ ಅಹಿಂದ ನಾಯಕರುಗಳಿಂದನೂ ಕೂಡ ಅಲ್ಲಿ ಒಂದು ಔತಣ ಕೂಟವನ್ನ ಅಲ್ಲಿ ಏರ್ಪಾಡು ಮಾಡಿರುವಂಥದ್ದು. ಅಂದರೆ ಒಂದು 5,000 ಜನರಿಗೆ ಒಂದು ಔತಣ ಕೂಟವನ್ನ ಮಾಡಿದ್ದಾರೆ. ಅಂದರೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ ಇವೆಲ್ಲವನ್ನ ಕೂಡ ಅಲ್ಲಿ ಏರ್ಪಾಡು ಮಾಡಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಎಸ್ ಲಕ್ಷ್ಮಿ, ಈಗಾಗಲೇ ನಾವು ಏನಂದ್ರೆ ಸಿದ್ದರಾಮಯ್ಯ ಫ್ಯಾನ್ಸ್ ಎಲ್ಲೆಡೆ ಕೂಡ ಇರುವಂತದ್ದು, ಅದೇ ರೀತಿಯಾಗಿ ಅಹಿಂದ ವೇದಿಕೆಯಿಂದ ಕೂಡ ಈ ಒಂದು ರೆಕಾರ್ಡ್ ಬ್ರೇಕ್ ಸಂಭ್ರಮಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿದೆ, ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹೇಗೆ ಅಂತ? ಎಸ್ ವಿನುತ, ಏನು ಅಂತಂದ್ರೆ ಸದ್ಯಕ್ಕೆ ರಾಜ್ಯದ ಏನು ಅಭಿಮಾನಿಗಳಾಗಿರ್ಬಹುದು, ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಾಗಿರ್ಬಹುದು, ಜೊತೆಗೆ ಯುವ ಹಿಂದೂ ಒಕ್ಕೂಟ ಸಹ ಒಟ್ಟಿಗೆ ಸೇರಿ ಇದೊಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ತುಂಬಾ ಸಂತೋಷದಿಂದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಏನು 7 ವರ್ಷದ 239 ದಿನಗಳನ್ನ ಸಂಪೂರ್ಣವಾಗಿ ಇವತ್ತಿಗೆ ಕೊನೆಗೊಳ್ಳುತ್ತೆ. ನಾಳೆಯಿಂದ ಒಂದು ಹೊಸ ದಾಖಲೆಯ ದಿನ ಅಂತ ಹೇಳಿ. ಈ ಹಿಂದೆ ಏನು ದೇವರಾಜ ಅರಸು ಅವರು ಈ ಎಷ್ಟು ದಿನಗಳನ್ನ ತಮ್ಮ ಆಳ್ವಿಕೆಯನ್ನ ಏನು ಕೊನೆಗೊಳಿಸಿದ್ರು, ನಂತರದಲ್ಲಿ ಹಿಂದೆ ಬಂದಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತ ನಿಟ್ಟಿನಲ್ಲಿ ಯುವ ಹಿಂದೂ ಒಕ್ಕೂಟ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅದು ನಾಟಿ ಕೋಳಿ ಔತಣ ಕೂಟ ಅನ್ನುವಂತಹ ಕಾರ್ಯಕ್ರಮದ ಹೆಸರನ್ನ ಇಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಇದು ನೆಲಮಂಗಲದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಸೊ ಸದ್ಯಕ್ಕೆ ನಾನು ಈ ಜಾಗದಲ್ಲಿ ಇರೋದ್ರಿಂದಾಗಿ ನಿಮಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು. ಇದು ಸದ್ಯಕ್ಕೆ ನಮ್ಮ ಬಲಭಾಗದಲ್ಲಿ ಕಾಣುವಂತಹದ್ದು ಒಂದು ವೇದಿಕೆ, ಕಾರ್ಯಕ್ರಮ ನಡೆಯುವಂತಹ ಸ್ಟೇಜ್ ವೇದಿಕೆ. ಇದರ ಪಕ್ಕದಲ್ಲಿ ಇದೊಂದು ಸಂಪೂರ್ಣವಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಸುಮಾರು 7 ಎಕರೆ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ನಾಟಿ ಕೋಳಿ ಔತಣ ಕೂಟ ಅನ್ನುವಂತ ಹೆಸರೇ ಒಂದು ರೀತಿಯಲ್ಲಿ ಗಮನ ಸೆಳೀತಾ ಇರೋದ್ರಿಂದಾಗಿ ಹೆಚ್ಚಾಗಿ ಒತ್ತನ್ನ ನೀಡ್ತಾ ಇರುವಂತದ್ದು. ಇಲ್ಲಿ ಊಟಕ್ಕೆ ಹೆಚ್ಚಾಗಿ ಒತ್ತನ್ನ ನೀಡ್ತಾ ಇದ್ದಾರೆ. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. 6 ಏನು ಕೌಂಟರ್ ಗಳನ್ನ ಮಾಡಿದ್ದಾರೆ ಊಟಕ್ಕೆ. ಸುಮಾರು 5,000 ರಿಂದ 6,000 ಜನರು ಬರುವಂತ ಸಾಧ್ಯತೆ ಇರೋದ್ರಿಂದಾಗಿ ಎಲ್ಲಾ ಜನರಿಗೂ ಸಹ ಯಥಾವತ್ತಾಗಿ ಒಂದೇ ಟೈಮ್ಗೆ ಊಟದ ವ್ಯವಸ್ಥೆಯನ್ನ ಸರದಿ ಸಾಲಿನಲ್ಲಿ ಬಂದು ನೀಟಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಇಲ್ಲಿ ಈಗಾಗಲೇ ಮಾಡಿರುವಂತಹದ್ದು. ಇಲ್ಲಿ ಊಟಕ್ಕೆ ಹಾಕಿಸ್ಕೊಂಡು ನಂತರದಲ್ಲಿ ಈ ಇನ್ನೊಂದು ಕಡೆಗೆ ಟೆಂಟ್ ಅನ್ನ ಹಾಕಿರುವಂತದ್ದು. ಅಲ್ಲಿ ಕೂತ್ಕೊಂಡು ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವೆಜ್ ಆಗಿರ್ಬೋದು, ಜೊತೆಗೆ ನಾನ್ ವೆಜ್ ಪ್ರಿಯರು ಸಹ, ಅಂದ್ರೆ ನಾನ್ ವೆಜ್ ಪ್ರಿಯರು ಸಹ ಹೆಚ್ಚಾಗಿ ಕಂಡು ಬರ್ತಾರೆ. ವೆಜ್ ಪ್ರಿಯರು ಬರುವ ಸಾಧ್ಯತೆ ಇರೋದ್ರಿಂದಾಗಿ ಅವರಿಗೂ ಸಹ ಅನ್ನ ರಸಂ ವ್ಯವಸ್ಥೆ ಇಲ್ಲಿ ಸದ್ಯಕ್ಕೆ ಇರುವಂತಹದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಇಲ್ಲಿರುವಂತಹ ಏನು ಸದಸ್ಯರನ್ನ ಕೇಳ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ನಾಳೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ, ಊಟನೇ ತುಂಬಾ ಫೋಕಸ್ ಆಗಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಮೇಡಮ್, ಊಟನೇ ಒಂದು ಫೋಕಸ್ ಆಗೋಕ್ಕೆ ಕಾರಣ ಇದು ಸಂಭ್ರಮಾಚರಣೆ. ಅದರಲ್ಲೂ ನಮ್ಮ ಆಹಾರ ನಮ್ಮ ಹಕ್ಕು ಅನ್ನೋ ಸಬ್ ಟ್ಯಾಗ್ ಲೈನ್ ಅಲ್ಲಿ ಈ ಕಾರ್ಯಕ್ರಮ ನಾನು ಮಾಡ್ತಿದ್ದೀವಿ. ನಮ್ಮ ಆಹಾರ ಪದ್ಧತಿಯನ್ನ ಗೌರವಿಸುವುದು, ನಾವು ನಮ್ಮ ಆಹಾರ ಪದ್ಧತಿಯನ್ನು ಗೌರವಿಸ್ತೀವಿ, ಬೇರೆಯವರ ಆಹಾರ ಪದ್ಧತಿಯನ್ನು ನಾವು ಗೌರವಿಸ್ತೀವಿ. ಆದರೆ ಕೆಲವರು ನಮ್ಮ ಆಹಾರ ಪದ್ಧತಿಯನ್ನು ವಿರೋಧಿಸ್ತಾರೆ. ಅದಕ್ಕೂ ಕೂಡ ಈ ಪ್ರತಿರೋಧ ಆಗಿರೋದ್ರಿಂದ ನಾವು ವಿಶೇಷವಾಗಿ ನಾಟಿ ಕೋಳಿಯನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಾನ್ ವೆಜ್ ಅನ್ನು ಪ್ರಿಫರ್ ಮಾಡಿದ್ದೀವಿ. ಸರ್, ಏನೇನ ಐಟಮ್ಸ್ ಮಾಡಿಸ್ತಾ ಇದ್ದೀರಾ? ಮೇಡಮ್, ನಾಟಿ ಕೋಳಿ ಸಾರು, ಮುದ್ದೆ, ಒಂದು ಸ್ವೀಟ್ ಇರುತ್ತೆ, ಅನ್ನ ರಸಂ. ಈಗ ವೆಜ್ ಪ್ರಿಯರು ಬಂದಿರ್ತಾರೆ, ಅವ್ರಿಗಂತ ಹೇಳಿ ಸಪ್ರೇಟ್ ಆಗಿ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ? ವೆಜ್ ಪ್ರಿಯರ್ಗೆ ಮೇಡಮ್ ಸ್ವೀಟ್ ಇದೆ, ಅದು ಸಪ್ರೇಟ್ ಆಗಿ ಸ್ವೀಟ್ ಒಂದು ಇರುತ್ತೆ, ಅನ್ನ ರಸಂ ಇರುತ್ತೆ.
ನಾನ್ ವೆಜಿಟೇರಿಯನ್ಗೆ ಅಷ್ಟೇ ಇರೋದು ಮೇಡಮ್. ಎಷ್ಟು ಜನರು ಬರುವಂತ ಸಾಧ್ಯತೆ ಇದೆ ಸರ್ ನಾಳೆ? ಮೇಡಮ್ ನಮ್ಮ ನಿರೀಕ್ಷೆ ಈಗ ಬೆಳಿಗ್ಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಸುಮಾರು 10,000 ಜನ ಅಂತೂ ಡೆಫಿನೆಟ್ ಆಗಿ ಬರ್ತಾ ಇದ್ದಾರೆ. ಈಗ ರಾಗಿ ಮುದ್ದೆ ಆಗಿರ್ಬೋದು, ಇನ್ನಿತರೆ ಆಹಾರ ಪದಾರ್ಥಗಳನ್ನ ಏನೆಲ್ಲ ಎಷ್ಟೆಷ್ಟು ಕ್ವಿಂಟಲ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಸರ್? ಮೇಡಮ್ ಇವಾಗ ನಮ್ಮ ಪ್ಲಾನ್ ಇರೋದು 12,000 ಮುದ್ದೆಗಳು ಮಾಡಿದ್ದಾರೆ. ಸುಮಾರು ಅಕ್ಕಿ ಮೇಡಮ್ ಅಕ್ಕಿ ಕ್ವಿಂಟಲ್ ಬಂದು ಒಂದು 6 ಕ್ವಿಂಟಲ್ ಅಕ್ಕಿ ರೆಡಿ ಮಾಡಿದ್ದೀವಿ. Okay. ಎಲ್ಲ ಬುಲೆಟ್ ರೈಸು, ಒಳ್ಳೆ ಕ್ವಾಲಿಟಿ ರೈಸು, ಮತ್ತೆ ನಾವು ಗುಣಮಟ್ಟದ ಊಟ ಕೊಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಸ್ವಚ್ಛ ಆಡಳಿತಗಾರ ಸಿದ್ದರಾಮಯ್ಯ ಅವರು ದೇವರಾಜ ದಾಖಲೆನ ಅದೇ ಅವರ ಮಾದರಿ ಆಡಳಿತದಲ್ಲೇ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡಿ ಉತ್ತಮ ಆಡಳಿತ ನೀಡಿದ್ದಾರೆ. ಆ ಹಬ್ಬ ಆ ಥರ ಆಚರಿಸ್ಬೇಕು ಅಂತೇಳಿ ಎಲ್ಲರಿಗೂ ಒಂದು 6 ಕ್ವಿಂಟಲ್ ಅಕ್ಕಿ, ಮತ್ತೆ ಇವಾಗ ಆಲ್ರೆಡಿ ನಾವೊಂದು 2,000 kg ನಾಟಿ ಕೋಳಿ ರೆಡಿ ಮಾಡಿದ್ದೀವಿ. ಎಲ್ಲ ಆಲ್ರೆಡಿ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಸುಮಾರು ಒಂದು 4 ಕಡೆ ರೆಡಿ ಮಾಡಿ ಇವತ್ತು ನೈಟ್ ಒಂದು 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕೋಳಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅದನ್ನು ಕಟ್ ಮಾಡಿ ಅದನ್ನು ಬೇರೆ ಕಡೆ ಕಟ್ ಮಾಡೋದಕ್ಕೆಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ನಾವು ಓನ್ಲಿ ಊಟ ಮತ್ತೆ ಫಂಕ್ಷನ್ ಮಾತ್ರ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಎಸ್, ನೋಡಿದ್ರಲ್ಲ ಸದ್ಯಕ್ಕೆ ವಿನಿತಾ ಇದಿಷ್ಟು ಇಲ್ಲಿ ಸದ್ಯಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ನಾಳೆ ಬೆಳಿಗ್ಗೆಯಿಂದಲೇ ಸಹ ರಾಜ್ಯದ ಸಾಕಷ್ಟು ಭಾಗಗಳಿಂದ ಸಹ ಏನು ಅಭಿಮಾನಿಗಳಾಗಿರ್ಬೋದು ಮತ್ತು ಯುವ ಅಹಿಂದ ಒಕ್ಕೂಟದ ಸದಸ್ಯರು ಸಹ ಇಲ್ಲಿ ಬಂದು ಭಾಗಿಯಾಗುವಂತ ಸಾಧ್ಯತೆ ಇದೆ. ಸೊ ಯಾವುದೇ ರೀತಿಯಾಗಿ ಎಷ್ಟೇ ಜನರು ಬಂದರೂ ಸಹ ಎಲ್ರಿಗೂ ಸಹ ಊಟದ ಪೂರೈಕೆ ಮಾಡುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.